ಹಾಯ್ ಹಲೋ ನಮಸ್ಕಾರ ಅಸಮಣೆ ಭಾಗ 13 ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಅನನ್ಯಾಳ ಮನೆಯಲ್ಲಿ ಆ ಮಳೆಯ ರಾತ್ರಿ ಸ್ಮಶಾನ ಮೌನ ಆವರಿಸಿತ್ತು. ಅಬ್ಬ ಸುಭಾಷಿಶ್ ಬಾಬು ಹೇಳಿದ ಮಾತು ಅವಳ ಕಿವಿಯಲ್ಲಿ ಗುಯಿಗುಡುತ್ತಿತ್ತು. ನಿನ್ನ ತಾಯಿ ಬದುಕಿದ್ಲು ಅಂತ. 18 ವರ್ಷಗಳ ಕಾಲ ತಾನು ಯಾರು ಫೋಟೋಗೆ ಹೂ ಹೇರಿಸ್ತಿದ್ಲೋ, ದೀಪ ಬೆಳಗ್ತಿದ್ಲೋ ಆ ಜೀವ ಇಷ್ಟು ದಿನ ಎಲ್ಲೋ ಬದುಕಿತ್ತು ಎಂಬ ಸತ್ಯ ಅವಳನ್ನ ಒಂದು ಕ್ಷಣ ನಡುಗಿಸಿಬಿಡುತ್ತು. ಅಪ್ಪ ಯಾಕೆ ಹೀಗೆ ಮಾಡಿದ್ರಿ? ಅಮ್ಮ ಎಲ್ಲಿದ್ರು ಇಷ್ಟು ದಿನ? ಅನನ್ಯ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಿದ್ಲು. ಸುಭಾಷಿಶ್ ಬಾಬು ಶೂನ್ಯವಾಗಿ ನೋಡುತ್ತಾ ಹೇಳಿದ್ರು, ಅವಳಿಗೆ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ ಅಮ್ಮ. ಅನನ್ಯ, ನಿನ್ನನ್ನು ಅವಳು ಗುರುತಿಸುವ ಸ್ಥಿತಿಯಲ್ಲೂ ಇರಲಿಲ್ಲ. ಸಮರೇಶ್ ಮತ್ತು ನಾನು ಸೇರಿ ಅವಳನ್ನ ದೂರದ ಆಶ್ರಮದಲ್ಲಿ ಇರಿಸಿ ಚಿಕಿತ್ಸೆ ಕೊಡ್ತಿದ್ವಿ. ಅನುಜ್ ಬೇರೆ ಯಾರೂ ಅಲ್ಲ, ಅವನು ನಿನ್ನ ತಾಯಿಯ ಸ್ವಂತ ತಮ್ಮ, ಅಂದ್ರೆ ನಿನ್ನ ಸೋದರ ಮಾವ. ಈ ವಿಷಯ ಯಾರಿಗೂ ತಿಳಿಸಬಾರದು ಎಂದು ನಾವು ಅವನನ್ನ ನಿನ್ನ ಕಾಲೇಜಿಗೆ ಪ್ರೊಫೆಸರ್ ಆಗಿ ಕಳಿಸಿದ್ವಿ. ಇಂದು ಅವಳನ್ನ ಬೇರೆ ಆಸ್ಪತ್ರೆಗೆ ಕರೆದೊಯ್ಯುವಾಗ ಈ ಅವಘಡ ಅನ್ನೋದು ಸಂಭವಿಸಿದೆ. ಅತ್ತ ಅಮೆರಿಕಾದಲ್ಲಿ ಆರ್ಯನ್ ತನ್ನ ಕೈಯಲ್ಲಿದ್ದಂತ ಹೊಯಿಲನ್ನ ಓದುತ್ತಾ ಕಂಗಾಲಾಗಿದ್ದ. ಅದರಲ್ಲಿ ಸಮರೇಶ್ ಬಾಬು ನಡುಗುವ ಅಕ್ಷರಗಳಲ್ಲಿ ಹೀಗೆ ಬರೆದಿದ್ರು. ಭಾರತ ಭಾಗ ಅನನ್ಯಾಳ ಹೆಸರಲ್ಲಿದೆ. ಸುಭಾಷಿಶ್ ಅವಳ ಸಾಕು ತಂದೆ ಮಾತ್ರ. ವಾಸ್ತವದಲ್ಲಿ ಅನನ್ಯ ನನ್ನ ಗೆಳೆಯ ಪಾಲುದಾರನಾಗಿದ್ದ ವಿಕ್ರಮ್ ಮಗಳು. ವಿಕ್ರಮ್ ಒಂದು ಅಪಘಾತದಲ್ಲಿ ತೀರಿ ಹೋದ. ಅವನ ಪತ್ನಿ ಅನನ್ಯಾಳ ತಾಯಿ ಮಾನಸಿಕ ಸಮತೋಲನ ಕಳೆದುಕೊಂಡು. ಅವಳನ್ನು ರಕ್ಷಿಸಲು ನಾವು ಅವಳು ಸತ್ತಿದ್ದಾಳೆಂದು ಜಗತ್ತಿಗೆ ಸುಳ್ಳು ಹೇಳಿದ್ದೀವಿ. ಅನುಜ್ ಈ ಕುಟುಂಬದ ಏಕೈಕ ಕುಡಿ. ಅವನು ಈ ರಹಸ್ಯದ ಕಾವಲುಗಾರ. ಆರ್ಯನ ತಲೆ ಸುತ್ತತೊಡಗಿತ್ತು. ಆದ್ರೆ ತಾನು ಯಾರನ್ನ ಅನಾಮಧೇಯಳು ಎಂದ ಜರಿದಿದ್ನೋ, ಯಾರನ್ನ ತಂದೆಯ ಸ್ನೇಹಕ್ಕಾಗಿ ತಾನು ಹೊತ್ತ ಹೊರೆ ಅನ್ಕೊಂಡಿದ್ನೋ, ಅವಳು ವಾಸ್ತವದಲ್ಲಿ ಈ ಶ್ರೀಮಂತಿಗೆ ಸಮಪಾಲುದಾರಿ. ಅಷ್ಟೇ ಅಲ್ಲ, ಅನುಜ್ ಸರ್ ಆರ್ಯನ ಶತ್ರುವಲ್ಲ, ಬದಲಿಗೆ ಅನನ್ಯಾಳ ರಕ್ಷಕನಾಗಿದ್ದಂತಹ ಸೋದರ ಮಾವ. ಫೋನ್ ಇನ್ನೂ ಆನ್ ಆಗಿತ್ತು. ಅನನ್ಯಾಳ ಅಳು ಅವನ ಕಿವಿಗೆ ಬೀಳ್ತಾನೆ ಇತ್ತು. ಅನನ್ಯ, ಕೇಳಿಸ್ತಿದ್ಯಾ? ನಾನು ಬರ್ತಾ ಇದ್ದೀನಿ. ಈಗಲೇ ವಿಮಾನದ ಟಿಕೆಟ್ ಬುಕ್ ಮಾಡಿದ್ದೇನೆ. ನೀನು ಎಲ್ಲಿಗೂ ಹೋಗಬೇಡ, ಹೆದರಬೇಡ, ಏನೂ ಆಗೋದಿಲ್ಲ ಅಂತ ಹೇಳಿ ಆರ್ಯನ್ ಕಿರಿಚಿದ್ದ. ಒಂದು ಕ್ಷಣ ಅನನ್ಯಾಗೆ ತನ್ನ ಕಾಲ ಕೆಳಗಿನ ಭೂಮಿ ಕುಸಿದ ಹಾಗೆ ಭಾಸವಾಗತ್ತೆ. ಆದ್ರೆ ಅನನ್ಯ ಫೋನ್ ಕೆಳಗಿಟ್ಲು. ಅವಳಿಗೆ ಈಗ ಯಾವುದು ಮುಖ್ಯ ಅಂತ ಅನ್ನಿಸ್ಲೇ ಇಲ್ಲ. ಎಲ್ಲವೂ ಶೂನ್ಯವಾಗಿ ಕಾಣ್ತಾ ಇದೆ. ತನ್ನ ತಾಯಿಯ ಮುಖವನ್ನ ಒಮ್ಮೆಯಾದ್ರೂ ನೋಡುವಂತ ಅವಕಾಶವಿಲ್ಲದಂತೆ ವಿಧಿ ಅವಳನ್ನ ಕಿತ್ಕೊಂಡಿತ್ತು. ಅವಳು ಮಳೆಯಲ್ಲೇ ಹೊರಗೆ ಓಡಿದ್ಲು. ಮಿತಾ ಅವಳನ್ನ ತಡೆಯಲು ಪ್ರಯತ್ನಿಸಿದ್ರು ಕೂಡ ಅವಳ ಕೈಲಿ ಸಾಧ್ಯವೇ ಆಗಲಿಲ್ಲ. ಅನನ್ಯ ನೇರವಾಗಿ ಅಪಘಾತ ನಡೆದಂತಹ ಸ್ಥಳಕ್ಕೆ ಹೋಗ್ತಾಳೆ. ಅಲ್ಲಿ ಪೊಲೀಸರು ಮತ್ತು ಆಂಬ್ಯುಲೆನ್ಸ್ ಸುತ್ತುವರೆದಿದ್ರು. ಚೂರು ಚೂರಾಗಿದ್ದ ಗಾಜಿನ ನಡುವೆ ಅವಳಿಗೆ ಒಂದು ಸಣ್ಣ ಲಾಕೆಟ್ ಸಿಗತ್ತೆ. ಅದು ಅವಳ ತಾಯಿ ಧರಿಸ್ತಿದ್ದಂತಹ ಲಾಕೆಟ್ ಎಂದು ಅಪ್ಪ ಹೇಳಿದ್ದ ಫೋಟೋದಲ್ಲಿ ಅವಳು ನೋಡಿದ್ಲು. ಆ ಲಾಕೆಟ್ ಕೈಗೆತ್ಕೊಂಡಾಗ ಅನನ್ಯಾಗೆ ತಾನು ಜಗತ್ತಿನಲ್ಲಿ ಒಂಟಿ ಎಂಬ ಭಾವನೆ ಅವಳಿಗೆ ಆವರಿಸಿತು. ಅಷ್ಟರಲ್ಲಿ ಆಂಬ್ಯುಲೆನ್ಸ್ನಲ್ಲಿದ್ದ ನರ್ಸ್ ಒಬ್ರು ಓಡಿ ಬಂದು, ಯಾರ್ ಅನನ್ಯ? ಇಲ್ಲಿ ಒಬ್ಬರು ಗಾಯಾಳು ನಿಮ್ಮ ಹೆಸರನ್ನ ಮಂತ್ರದಂತೆ ಜಪಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಪಾಪ, ಅಲ್ಲಿ ನೋಡಿದ್ರೆ ಅನನ್ಯ ಆಂಬ್ಯುಲೆನ್ಸ್ ಒಳಗೆ ನೋಡ್ತಾಳೆ. ಅಲ್ಲಿ ರಕ್ತಸಿಕ್ತವಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅನುಜ್ ಸರ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅವಳ ಕೈ ಹಿಡಿದು, ಅನನ್ಯ, ನಿನ್ನ ತಾಯಿ ಸತ್ತಿಲ್ಲ, ಅವಳು ಸತ್ತಿಲ್ಲ, ಆ ಕಾರ್ನಲ್ಲಿ ಇದ್ದದ್ದು ಅವಳಲ್ಲ ಅಂತ ಉಸಿರುಗಟ್ಟುತ್ತಾ ಹೇಳಿದ್ರು. ಅನನ್ಯ ಸ್ತಬ್ಧಳಾದ್ಲು. ಏನು? ಕಾರ್ನಲ್ಲಿದ್ದ ಮಹಿಳೆ ಅಮ್ಮ ಅಲ್ವಾ? ಹಾಗಾದ್ರೆ ಅಮ್ಮ ಎಲ್ಲಿದ್ದಾರೆ ಸರ್? ಅನು ಸರ್ ಏನೋ ಹೇಳಲು ಹೋದ್ರು. ಅಷ್ಟರಲ್ಲಿ ಅವರ ಪ್ರಜ್ಞೆ ತಪ್ಪಿತು. ಅದೇ ಕ್ಷಣದಲ್ಲಿ ಅನನ್ಯಾಳ ಫೋನ್ ಮತ್ತೆ ರಿಂಗ್ ಆಯ್ತು. ಈ ಬಾರಿ ಅದು ಆರ್ಯನ್ ಅಲ್ಲ, ಅಹನ. ಅಹನ ಕ್ರೂರವಾಗಿ ನಗುತ್ತಾ ಅಂದ್ಲು, ಅನನ್ಯ, ನಿನ್ ಅಮ್ಮ ನನ್ನ ವಶದಲ್ಲಿದ್ದಾರೆ. ಆರ್ಯ ನನ್ನನ್ನು ಅವಮಾನಿಸಿ ಹೊರಗಾಕಿದ್ದಾನಲ್ವಾ? ಈಗ ಅವನಿಗೆ ಈ ಆಸ್ತಿ ಬೇಕೋ ಅಥವಾ ನಿನ್ನ ತಾಯಿ ಬೇಕೋ ನೀನೇ ನಿರ್ಧರಿಸ್ಕೊಬಿಡು. ಒಂದು ವೇಳೆ ಪೊಲೀಸರಿಗೆ ಹೇಳಿದ್ರೆ ನಿನ್ನ ತಾಯಿಯ ಹೆಣ ಕೂಡ ನಿನಗೆ ಸಿಗೋದೇ ಇಲ್ಲ. ಕತೆ ಈಗ ಮಹಾ ತಿರುವು ಪಡೆದಿದೆ. ಆರ್ಯನ್ ಅಮೆರಿಕಾದಿಂದ ಹೊರಡುವ ಮುನ್ನ ಈ ವಿಷಯ ತಿಳಿತದ? ಅನುಜ್ ಸರ್ ಹೇಳಿದ ಆ ರಹಸ್ಯ ಮಹಿಳೆ ಯಾರು? ಅಹನಾಳ ಆ ಕ್ರೂರವಾದ ಮಾತುಗಳ ಕೇಳಿದ ಅನನ್ಯಾಳ ಪಾದದ ಕೆಳಗಿನ ನೆಲವೇ ಕುಸಿದಂತೆ ಭಾಸವಾಗತ್ತೆ. ರಕ್ತಸಿಕ್ತವಾಗಿ ಬಿದ್ದಿದ್ದ ಅನುಜ್ ಸರ್ ಕೈ ಹಿಡಿದುಕೊಂಡೇ ಅವಳು ಫೋನ್ನಲ್ಲಿ ಸ್ತಬ್ಧಳಾಗಿ ನಿಂತಿದ್ಲು. ಸುತ್ತಲೂ ಮಳೆಯ ಅಬ್ಬರ, ಆಂಬ್ಯುಲೆನ್ಸ್ ಸೈರನ್ ಶಬ್ದ. ಆದರೆ ಅವಳ ಕಿವಿಯಲ್ಲಿ ಮಾತ್ರ ಅಹನಾಳ ಅಟ್ಟಹಾಸದ ನಗು ಗುಯ್ಗುಡ್ತಾ ಇದೆ. ಅಹನ, ಪ್ಲೀಸ್ ಅಹನ, ಪ್ಲೀಸ್. ನನ್ನ ಅಮ್ಮನಿಗೆ ಏನು ಮಾಡಬೇಡ. ನನ್ನ ಅಮ್ಮನ ಮುಖವನ್ನೇ ನಾನು ನೋಡಿಲ್ಲ. ನಿನಗೇನು ಬೇಕು ಹೇಳು, ನಾನು ಕೊಡ್ತೀನಿ.
ಧ್ವನಿ ನಡುಗ್ತಾನೆ ಇತ್ತು. ಸರಳವಾಗಿ ಹೇಳಿದ್ರೆ ಬಹುಶಃ ನಿನಗೆ ಅರ್ಥವಾಗಲ್ಲ ಅನನ್ಯ. ನಾಳೆ ಬೆಳಗಿನೊಳಗೆ ಆರ್ಯನ್ ತನ್ನೆಲ್ಲ ಆಸ್ತಿಯನ್ನ ನನ್ನ ಹೆಸರಿಗೆ ಮೀನ್ಸ್ ಅಹನಾಳ ಹೆಸರಿಗೆ ಬರೆದು ಕೊಡಬೇಕು. ಅಷ್ಟೇ ಅಲ್ಲ, ಅವನು ನಿನ್ನನ್ನು ಡೈವೋರ್ಸ್ ಮಾಡಿ ನನ್ನನ್ನು ಮದುವೆಯಾಗಬೇಕು. ಈ ವಿಷಯ ಆರ್ಯನ್ಗೆ ತಿಳಿಸು. ಆದ್ರೆ ಪೊಲೀಸರಿಗೆ ತಿಳಿಸಿದ್ರೆ ನಿನ್ನ ಅಮ್ಮನ ಉಸಿರು ಅಲ್ಲಿಗೆ ನಿಂತು ಹೋಗುತ್ತೆ, ಹುಷಾರ್. ಅಹನ ಫೋನ್ ಕಟ್ ಮಾಡ್ತಾಳೆ. ಅತ್ತ ಅಮೆರಿಕದಲ್ಲಿ ಆರ್ಯನ್ ವಿಮಾನ ನಿಲ್ದಾಣದ ಕಡೆಗೆ ಟ್ಯಾಕ್ಸಿಯನ್ನ ಧಾವಿಸ್ತಿದ್ದ. ಕೈಯಲ್ಲಿದ್ದ ಹುಯಿಲಿನ ಕಾಗದಗಳು ಅವನಿಗೆ ಸುಡ್ತಾ ಇದ್ವು. ಅವನಿಗೆ ಅನನ್ಯಳ ಮೇಲೆ ಈಗಿದ್ದ ಪ್ರೀತಿಗಿಂತಲೂ ಹೆಚ್ಚಾಗಿ ಪಶ್ಚಾತ್ತಾಪ ಕಾಡ್ತಾ ಇತ್ತು. ತಾನು ಯಾರನ್ನ ಅನಾಥೆ ಎಂದು ಹೀಯಾಳಿಸಿದೆನೋ ಅವಳ ತಂದೆಯ ಆಸ್ತಿಯಲ್ಲೇ ತಾನು ಇಂದು ಇಷ್ಟು ದೊಡ್ಡ ಉದ್ಯಮಿಯಾಗಿ ಬೆಳೆದಿರುವುದು ಅವನ ಅಹಂಕಾರವನ್ನ ಪುಡಿ ಪುಡಿ ಮಾಡಾಕತ್ತೆ. ಅವನು ಅನನ್ಯಾಗೆ ಮತ್ತೆ ಕರೆ ಮಾಡಿದ್ದ. ಅನನ್ಯ ಫೋನ್ ಎತ್ತಿದ ತಕ್ಷಣ ಅಳುತ್ತಾ, ಅವಳಿಗೆ ಮಾತಾಡೋಕ್ಕೂ ಕೂಡ ಆಗ್ತಾ ಇಲ್ಲ, ಅಹನ ಹೇಳಿದ ವಿಷಯವನ್ನೆಲ್ಲ ವಿವರಿಸಿದ್ಲು. ಆರ್ಯನ್ ಗಾಬರಿಯಿಂದ ಟ್ಯಾಕ್ಸಿ ನಿಲ್ಲಿಸಲು ಹೇಳಿದ್ದ. ಏನು, ಅಹನ ಅಹನ ಅಮ್ಮನನ್ನ ಕಿಡ್ನಾಪ್ ಮಾಡಿದಾಳ? ಅನನ್ಯ, ನೀನ್ ಧೈರ್ಯವಾಗಿರು. ಅವಳು ಅಂದುಕೊಂಡಷ್ಟು ಸುಲಭವಲ್ಲ ಈ ಕೆಲಸ, ಈ ಆಟ. ಅವಳು ನನ್ನ ಅಪ್ಪನ ಹಳೆಯ ಗೆಳೆಯನ ಮಗಳು ಎಂಬ ಕಾರಣಕ್ಕೆ ಸುಮ್ಮನಿದ್ದೆ. ಆದ್ರೆ ಈಗ ಅವಳು ಗೆರೆ ದಾಟಿದ್ದಾಳೆ, ಮಿತಿ ಮೀರಿ ಮಾತಾಡ್ತಿದ್ದಾಳೆ. ಅವಳ ಕೆಲಸ ತುಂಬಾ ಕೆಟ್ಟದಾಗಿದೆ. ಆರ್ಯನ್ ಧ್ವನಿಯಲ್ಲಿ ಕಿಚ್ಚಿತ್ತು. ಅಷ್ಟರಲ್ಲಿ ಆರ್ಯನ್ಗೆ ಮತ್ತೊಂದು ಕರೆ ಬರುತ್ತೆ. ಅದು ಅವನ ತಂದೆ ಸಮರೇಶ್ ಬಾಬು ಚಿಕಿತ್ಸೆ ಪಡೆದಿದ್ದಂತಹ ICU ಇಂದ. ಮಿಸ್ಟರ್ ಆರ್ಯನ್, ನಿಮ್ಮ ತಂದೆಗೆ ಮತ್ತೆ ಪ್ರಜ್ಞೆ ಬಂದಿದೆ. ಅವರು ಬಹಳ ತುರ್ತಾಗಿ ನಿಮ್ಮನ್ನ ಕರೀತಾ ಇದ್ದಾರೆ. ಅವರು ಯಾವುದೋ ರಹಸ್ಯ ಕೋಡ್ ಬಗ್ಗೆ ಮಾತಾಡ್ತಿದ್ದಾರೆ, ನರ್ಸ್ ಧಾವಂತದಿಂದ ಹೇಳಿದ್ರು. ಆರ್ಯನ್ ಇಕ್ಕಟ್ಟಿಗೆ ಸಿಲುಕಿದ್ದ. ಒಂದು ಕಡೆ ಭಾರತದಲ್ಲಿ ಅಪಾಯದಲ್ಲಿರುವಂತ ಅನನ್ಯಾಳ ತಾಯಿ, ಇನ್ನೊಂದು ಕಡೆ ಸಾವಿನ ಅಂಚಿನಲ್ಲಿರುವ ತನ್ನ ತಂದೆ. ಅವನು ಕ್ಷಣಕಾಲ ಕಣ್ಣು ಮುಚ್ಚಿ ಯೋಚಿಸ್ತಾನೆ, ಈಗ ನಾನು ಯಾರ ಕಡೆಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ. ನಂತರ ಅನನ್ಯಾಗೆ ಹೇಳ್ತಾನೆ. ಅನನ್ಯ, ಅಪ್ಪನಿಗೆ ಪ್ರಜ್ಞೆ ಬಂದಿದೆ. ಅವ್ರು ಯಾವುದೋ ಒಂದು ಗುಪ್ತ ಮಾಹಿತಿಯ ಬಗ್ಗೆ ನನ್ನ ಜೊತೆ ಹೇಳ್ಬೇಕಂತೆ. ಅದು ಬಹುಶಃ ಅಹನಾಳನ್ನ ಮಟ್ಟ ಹಾಕಲು ನಮಗೆ ಸಿಗುವ ಅಸ್ತ್ರ ಇರ್ಬೋದಲ್ವಾ. ನೀನು ಅಲ್ಲಿಯವರೆಗೆ ಮಿತಾಳ ಜೊತೆ ಸುರಕ್ಷಿತವಾಗಿರು. ಅಪ್ಪ ಹೇಳೋ ವಿಷಯವನ್ನ ತಿಳ್ಕೊಂಡು ನಾನು ಮುಂದಿನ ವಿಮಾನಕ್ಕೆ ಅಲ್ಲಿಗೆ ಬಂದ್ಬಿಡ್ತೇನೆ. ಆರ್ಯನ್ ಮತ್ತೆ ಆಸ್ಪತ್ರೆಗೆ ಹೊರಡ್ತಾನೆ. ಸಮರೇಶ್ ಬಾಬು ಅವರು ಬೆವರ್ತಾ ಇದ್ರು. ಆರ್ಯನ್ ಹತ್ತಿರ ಹೋದ ತಕ್ಷಣ ಅವರು ಅವನ ಕಿವಿ ಹತ್ತಿರ ಬಾಯಿ ತಂದು ಮೆಲ್ಲನೆ ಹೇಳ್ತಾರೆ. ಆರ್ಯನ್, ಅವಿನಾಶ್ ಅಹನಾಳ ತಂದೆ ಅವನ ನಂಬಿಕಸ್ಥನಲ್ಲ. ಅವನು ಮತ್ತು ವಿಕ್ರಮ್ ಸೇರಿ ಹಳೆಯ ಕಾಲದಲ್ಲಿ ಒಂದು ಲಾಕರ್ ಇಟ್ಟಿದ್ರು. ಅದರ ಕೀಲಿ ಕೈ ಈಗಲೂ ಕೋಲ್ಕತ್ತಾದ ನಮ್ಮ ಹಳೆಯ ಮನೆಯ ಮಣ್ಣಿನ ಅಡಿಯಲ್ಲಿರುವ ಸಣ್ಣ ಪೆಟ್ಟಿಗೆಯಲ್ಲಿದೆ. ಅದರಲ್ಲಿ ಅಹನಾಳ ಕುಟುಂಬ ನಡೆಸಿದ ಅತಿ ದೊಡ್ಡ ವಂಚನೆಯ ದಾಖಲೆಗಳು ಕೂಡ ಇದೆ. ಅದನ್ನು ಹುಡುಕು, ಅನನ್ಯಾಳ ತಾಯಿಯನ್ನ ರಕ್ಷಿಸು. ಸಮರೇಶ್ ಬಾಬು ಮತ್ತೆ ಪ್ರಜ್ಞೆಯನ್ನ ಕಳ್ಕೊಳ್ತಾರೆ. ಆರ್ಯನ್ಗೆ ಈಗ ದಾರಿ ಸ್ಪಷ್ಟವಾಯಿತು. ಅಹನಾಳ ತಂದೆ ಅವಿನಾಶ್ ಮತ್ತು ಅಹನ ಇಬ್ರು ಸೇರಿ ಈ ಆಸ್ತಿಯನ್ನ ದೋಚಲು ಸುಮಾರು 18 ವರ್ಷಗಳಿಂದ ಸಂಚನ್ನ ರೂಪಿಸಿದ್ರು ಅನ್ನೋದು ಈಗ ಅರ್ಥ ಆಯ್ತು. ಅನನ್ಯಾಳ ತಾಯಿ ಬದುಕಿರುವ ವಿಷಯ ಅವರಿಗೆ ಸಂಪೂರ್ಣವಾಗಿ ಮೊದಲೇ ತಿಳಿದಿತ್ತು ಮತ್ತು ಅವಳನ್ನ ಈಗ ದಾಳವಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು. ಅತ್ತ ಕೋಲ್ಕತ್ತಾದಲ್ಲಿ ಅನನ್ಯ ತನ್ನ ಅಮ್ಮನಿಗಾಗಿ ಹುಡುಕಾಟ ನಡೆಸಲು ನಿರ್ಧರಿಸ್ತಾಳೆ. ಅವಳು ಮತ್ತು ಮಿತಾ ಸೇರಿ ಅನುಸರ್ ಕಾರ್ನಲ್ಲಿದ್ದಂತಹ ಹಳೆಯ ಡೈರಿಯನ್ನ ಹುಡುಕಿದ್ರು. ಅದರಲ್ಲಿ ಒಂದು ವಿಳಾಸ ಕೂಡ ಇತ್ತು, ಸೋನಾಪುರದ ಹಳೆಯ ಬಂಗಲೆ ಅಂತ ಹೇಳಿ. ಅನನ್ಯ ಮಿತಾಳನ್ನ ಕರೆದುಕೊಂಡು ಆ ವಿಳಾಸಕ್ಕೆ ಹೊರಟರು. ಆದರೆ ಅವಳಿಗೆ ಗೊತ್ತಿರ್ಲಿಲ್ಲ ಅಲ್ಲಿ ಅವಳಿಗಾಗಿ ಅಹನ ಮಾತ್ರವಲ್ಲ, ಇನ್ನೊಬ್ಬ ಭೀಕರವಾದ ವೈರಿ ಕಾಯ್ತಾ ಇದ್ದಾನೆ ಅಂತ. ಅಹನಾಳ ಜೊತೆಗಿದ್ದ ಆ ವ್ಯಕ್ತಿ ಯಾರು? ಆರ್ಯನ್ ಕೋಲ್ಕತ್ತಾ ತಲುಪುವಷ್ಟರಲ್ಲಿ ಅನನ್ಯ ತನ್ನ ತಾಯಿಯನ್ನ ಪತ್ತೆ ಹಚ್ತಾಳ ಅಥವಾ ಸಾವಿಗೀಡಾಗ್ತಾಳ? ಸೋನಾಪುರದ ಆ ಹಳೆಯ ಬಂಗಲೆ ಕಗ್ಗತ್ತಲಲ್ಲಿ ದೆವ್ವದ ಮನೆಯಂತೆ ಕಾಣ್ತಾ ಇತ್ತು. ಮಳೆಯ ಅಬ್ಬರಕ್ಕೆ ಬಂಗಲೆಯ ಸುತ್ತಲಿದ್ದ ಮರಗಳು ಕಿರುಚುತ್ತಿರುವಂತೆ ಭಾಸವಾಗ್ತಿತ್ತು. ಅನನ್ಯ ಮತ್ತು ಮಿತಾ ಟ್ಯಾಕ್ಸಿಯಿಂದ ಹಿಡಿದು ಮೆಲ್ಲನೆ ಆ ಬಂಗಲೆಯ ಕಡೆಗೆ ಹೆಜ್ಜೆ ಹಾಕಿದ್ರು. ಅನನ್ಯಾಳ ಕೈಯಲ್ಲಿ ಅನುಸರ್ ಅವರ ಆ ಹಳೆಯ ಡೈರಿ ಕೂಡ ಇತ್ತು. ಅದು ಅವಳಿಗೆ ಇರುವಂತಹ ಏಕೈಕ ದಾರಿದೀಪವೂ ಆಗಿತ್ತು. ಬಂಗಲೆಯ ತುಕ್ಕು ಹಿಡಿದಿದ್ದ ಕಬ್ಬಿಣದ ಬಾಗಿಲು ಸದ್ದಿಲ್ಲದೆ ತೆರೆದುಕೊಂಡಿತ್ತು. ಒಳಗೆ ಹೋದಂತೆ ಗಬ್ಬು ವಾಸನೆ ಮತ್ತು ಬಾವಲಿಗಳ ಹಾರಾಟ ಅವಳನ್ನ ಬೆಚ್ಚಿ ಬೀಳಿಸುವಂತಿತ್ತು. ಮಿತಾ ಹೆದರಿ ಅನನ್ಯಾಳ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಂಡ್ಳು. ಅನನ್ಯ, ಬೇಡ, ನನ್ಗ್ಯಾಕೋ ಇಲ್ಲಿ ತುಂಬಾ ಭಯವಾಗ್ತದೆ. ಪೊಲೀಸರಿಗೆ ಹೇಳೋಣ ಬಾ. ಇದೆಲ್ಲ ತಪ್ಪು, ನಿನ್ನ ಪ್ರಾಣಕ್ಕೆ ಅಪಾಯವಾಗ್ಬೋದು. ಮಿತಾ ನಡುಗುತ್ತಾ ಪಿಸುಗುಟ್ಟಿದ್ಲು.
ಇಲ್ಲ ಮಿತಾ, ಈಗ ಪೊಲೀಸರಿಗೆ ಹೇಳಿದ್ರೆ ಆ ಹಣ ಅಮ್ಮನಿಗೆ ಏನಾದರೂ ತೊಂದರೆ ಮಾಡಬಹುದಲ್ವಾ? ನಾನು ಅವಳನ್ನ ಕಳೆದುಕೊಳ್ಳಲು ನಿಜವಾಗಿಯೂ ಸಿದ್ಧವಿಲ್ಲ. ಅನನ್ಯ ಧೈರ್ಯ ತಂದುಕೊಂಡು ಮುಂದೆ ಸಾಗಿದ್ಲು. ಬಂಗಲೆಯ ವಿಶಾಲವಾದ ಹಾಲ್ಗೆ ಬಂದಾಗ ಅಲ್ಲಿನ ದೀಪಗಳು ಒಮ್ಮೆಲೆ ಉರಿದ್ವು. ಎದುರಿನ ಸೋಫಾದ ಮೇಲೆ ಅಹನಾ ಕಾಲ್ ಮೇಲೆ ಕಾಲು ಹಾಕೊಂಡು ಕುಳಿತಿದ್ಲು. ಅವಳ ಕೈಯಲ್ಲಿ ವೈನ್ ಗ್ಲಾಸ್ ಕೂಡ ಇತ್ತು. ಆದ್ರೆ ಅವಳ ಪಕ್ಕದಲ್ಲಿ ನಿಂತಿದ್ದ ವ್ಯಕ್ತಿಯನ್ನ ನೋಡಿ ಅನನ್ಯ ಮತ್ತು ಆ ಕಡೆ ಫೋನ್ ಲೈವ್ ನಲ್ಲಿ ಎಲ್ಲವನ್ನ ಗಮನಿಸ್ತಿದ್ದಂತ ಆರ್ಯನ್ ಇಬ್ರು ಕೂಡ ಒಂದು ಕ್ಷಣ ದಂಗ ಆಗ್ಬಿಡ್ತಾರೆ. ಅವನು ಬೇರೆ ಯಾರೂ ಅಲ್ಲ, ಆರ್ಯನ್ ಅಪ್ಪನ ಅತ್ಯಂತ ಹತ್ತಿರದ ನಂಬಿಕಸ್ಥ ಮ್ಯಾನೇಜರ್ ಆಗಿದ್ದಂತಹ ಪ್ರಸಾದ್. ಪ್ರಸಾದ್ ಅಂಕಲ್ ನೀವಾ? ನೀವು ಅಪ್ಪನಿಗೆ ಇಷ್ಟು ವರ್ಷ ದ್ರೋಹ ಮಾಡಿದ್ದೀರಾ? ಅಮೆರಿಕ ವಿಮಾನ ನಿಲ್ದಾಣದಲ್ಲಿ ಕುಳಿತಿದ್ದ ಆರ್ಯನ್ ಫೋನ್ನಲ್ಲಿ ಕಿರುಚಿದ್ದ. ಪ್ರಸಾದ್ ವಿಚಿತ್ರವಾಗಿ ನಕ್ಕ. ದ್ರೋಹನ? ಇಲ್ಲ ಆರ್ಯನ್, ನಾನು ಕೇವಲ ನ್ಯಾಯ ಮಾಡ್ತಾ ಇದ್ದೀನಿ. ವಿಕ್ರಮ್ ಸತ್ತಾಗ ಅವನ ಆಸ್ತಿನೆಲ್ಲ ನಿನ್ ಅಪ್ಪ ದೋಚ್ಕೊಂಡ. ಆ ಆಸ್ತಿಯಲ್ಲಿ ನನಗೂ ಪಾಲಿದೆಯಪ್ಪ ಎಂದು ಅವತ್ತೇ ಹೇಳಿದ್ದೆ. ಆದ್ರೆ ಸಮರೇಶ್ ನನ್ನ ಕೇವಲ ಒಬ್ಬ ಕೆಲಸಗಾರನಂತೆ ನೋಡ್ಬಿಟ್ಟ. ಅದಕ್ಕೆ ಈಗ ಹನಾಳ ಜೊತೆ ಸೇರಿ ನಿನಗೆ ಪಾಠವನ್ನ ಕಲಿಸ್ತಾ ಇದ್ದೇನೆ ಅಷ್ಟೇ ಅಂತ ಹೇಳಿದ ಪ್ರಸಾದ್. ಅನನ್ಯ ಆಕ್ರೋಶದಿಂದ ಕೇಳಿದ್ಲು. ನನ್ನ ಅಮ್ಮ ಹೇಳಿದ್ದಾರೆ, ಅವರನ್ನ ಬಿಟ್ಬಿಡಿ. ಅಹನ ಎದ್ದು ಬಂದು ಅನನ್ಯಾಳ ಕೆನ್ನೆಗೆ ಬೆಲ್ಲನೆ ತಟ್ಟಿದ್ಲು. ಅಮ್ಮ, ಅಮ್ಮ ಬೇಕಾ ಕಂದ, ಅತ್ತ ನೋಡು ಎಂದು ಮೇಲಿನ ಮಹಡಿಯ ಬಾಲ್ಕನಿಯತ್ತ ಕೈ ತೋರಿಸಿದ್ಲು. ಅಲ್ಲಿ ಕುರ್ಚಿಯೊಂದಕ್ಕೆ ಕಟ್ಟ ಹಾಕಲ್ಪಟ್ಟ ಸ್ಥಿತಿಯಲ್ಲಿ ಒಬ್ಬ ಮಹಿಳೆ ಇದ್ರು. ಅವಳ ಕಣ್ಣುಗಳಲ್ಲಿ ಪಟ್ಟಿ ಕಟ್ಟಲಾಗಿತ್ತು. ಅವಳನ್ನು ನೋಡಿದ ಕೂಡಲೇ ಅನನ್ಯಾಳ ಕಣ್ಣಲ್ಲಿ ನೀರು ಜಾರಿತ್ತು. ಅಮ್ಮ ಎಂದು ಅವಳು ಮೇಲೆ ಓಡಲು ಯತ್ನಿಸಿದ್ಲು. ಆದರೆ ಪ್ರಸಾದ್ನ ಗೂಂಡಾಗಳು ಅವಳನ್ನ ತಡೆದ್ರು. ಅನನ್ಯ, ಆರ್ಯನ್ಗೆ ಹೇಳು, ಈಗಲೇ ಆನ್ಲೈನಲ್ಲಿ ಆಸ್ತಿ ವರ್ಗಾವಣೆಯ ಕಾಗದಗಳಿಗೆ ಡಿಜಿಟಲ್ ಸಹಿ ಮಾಡ್ಲಿ ಅಂತ ಹೇಳ್ದ. ಇಲ್ಲದಿದ್ರೆ ನಿನ್ನ ಅಮ್ಮ ಮತ್ತು ನೀನು ಇಬ್ಬರು ಕೂಡ ಇಲ್ಲಿಂದ ಹೋಗೋಕೆ ಸಾಧ್ಯವೇ ಇಲ್ಲ. ಜೀವಂತವಾಗಿ ಹೋಗೋದೂ ಇಲ್ಲ. ಅಹನ ಕೂಡ ಬೆದರಿಸ್ತಾಳೆ. ಆರ್ಯನು ವಿಮಾನ ನಿಲ್ದಾಣದ ಲಾಂಚ್ನಲ್ಲಿ ಅಸಹಾಯಕನಾಗಿ ಕುಳಿತಿದ್ದ. ಅವನಿಗೆ ಏನು ಮಾಡ್ಬೇಕಂತಾನೆ ತಿಳಿತಾ ಇಲ್ಲ. ಇದೊಂದು ಧರ್ಮ ಸಂಕಟದ ಪರಿಸ್ಥಿತಿ ಆಗ್ಬಿಟ್ಟಿತ್ತು. ಅನನ್ಯ, ನಾನು ಸಹಿ ಮಾಡುತ್ತೇನೆ, ನಿನ್ನ ಪ್ರಾಣ ನನಗಿಂತ ದೊಡ್ಡದಲ್ಲ ಎಂದು ಆರ್ಯನ್ ಕಾಗದಗಳನ್ನ ತೆರೆದನು. ಆದರೆ ಸರಿಯಾಗಿ ಅದೇ ಸಮಯದಲ್ಲಿ ಆ ಹಳೆಯ ಬಂಗಲೆಯ ಹಿಂಬಾಗ್ಲನ್ನ ಮುರಿದುಕೊಂಡು ಯಾರೋ ಒಳಗ್ ಬರ್ತಾರೆ. ಅದು ಬೇರೆ ಯಾರೂ ಅಲ್ಲ, ಗಾಯಗೊಂಡ ಸ್ಥಿತಿಯಲ್ಲೇ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಿರುವಂತಹ ಅನುಸರು. ಅವರ ಕೈಯಲ್ಲಿ ಸಮರೇಶ್ ಬಾಬು ಹೇಳಿದ ಆ ರಹಸ್ಯ ಲಾಕರ್ನ ಕೀಲ್ ಕೈ ಇತ್ತು. ನಿಲ್ಲಿಸಿ, ಈ ಆಸ್ತಿ ನಿಮ್ಮದಾಗಲು ಸಾಧ್ಯವೇ ಇಲ್ಲ ಅನ್ನು ಸರ್ ಗಟ್ಟಿಯಾಗಿ ಜೋರಾಗಿ ಕಿರ್ಚಿ ಹೇಳ್ತಾ ಇದ್ದಾರೆ. ಅವರ ಜೊತೆ ಪೊಲೀಸರ ತಂಡವೂ ಇತ್ತು. ಪ್ರಸಾದ್ ಮತ್ತು ಹನ ಗಾಬರಿ ಆಗ್ತಾರೆ. ಇದು ಹೇಗ್ ಸಾಧ್ಯ? ನೀನ್ ಸತ್ತಿರ್ಬೇಕಿತ್ತು ತಾನೆ ಅಂತ ಹೇಳಿ ಪ್ರಸಾದ್ ಕಣ್ ತೆಗಿತಾನೆ. ಆದ್ರೆ ಪೊಲೀಸರು ಪ್ರಸಾದ್ನನ್ನ ಸುತ್ತುವರೆದ್ರು. ಅಹನ ಸುಮ್ಮನೆ ಬಿಡುವವಳಲ್ಲ. ಅವಳು ಬಾಲ್ಕನಿಯತ್ತ ಓಡಿ ಅನನ್ಯಾಳ ತಾಯಿಯನ್ನ ಕೆಳಗೆ ತಳ್ಳೋಕೆ ಅಂತ ಹೇಳಿ ಮುಂದಾಗ್ತಾಳೆ. ನನಗೆ ಸಿಗದ ಆಸ್ತಿ, ನನಗೆ ಸಿಗದ ಈ ವೈಭವಕ ನಿಮಗೂ ಬೇಡ, ನಿಮ್ಮ ಪ್ರಾಣವೀರಬಾರದು ಎಂದು ಅವಳು ಚೀರಾಡುತ್ತಾ ದುಡಿದ್ಲು. ಅಮ್ಮ ಎಂದು ಅನನ್ಯ ಕಿರ್ಚುತ್ತಾ ಮೇಲು ಹೊಡಿದ್ಲು. ಅಹನ ಅಮ್ಮನನ್ನ ಕೆಳಗೆ ತಳ್ಳಿದಳ. ಆರ್ಯನ್, ಭಾರತಕ್ಕೆ ಬರುವಷ್ಟರಲ್ಲಿ ಎಲ್ಲವೂ ಸುಖಾಂತ್ಯವಾಗ್ತದೆಯೇ, ಅಥವಾ ಈ ರಹಸ್ಯದ ಹಿಂದೆ ಮತ್ತೊಂದು ದೊಡ್ಡ ಕತ್ತಲೆ ಅಡಗಿದೆಯೇ? ನೋಡೋಣ ಮುಂದಿನ ನಡೆ ಏನಾಗತ್ತೆ ಅಂತ. ಅನನ್ಯ ತನ್ನ ತಾಯಿಯನ್ನ ಉಳಿಸ್ಕೊಳ್ಳೋಕೆ ಏನ್ ಮಾಡುತ್ತಾಳೆ? ತನ್ನ ತಾಯಿಯನ್ನ ಕಳ್ಕೊಳ್ತಾಳ? ಅನುಸರ್ ತಂದ ಲಾಕರ್ ಕೀಲಿಯಲ್ಲಿ ಬಯಲಾಗುತ್ತಾ ಹೊಸ ರಹಸ್ಯ? ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ. ಹಾಗೆ ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಕಥೆಗಳು ರೆಡಿ ಇದೆ, ದಯವಿಟ್ಟು ಚೆಕ್ಔಟ್ ಮಾಡಿ. 4 ಕಥೆಗಳು ಅಪ್ಲೋಡ್ ಆಗಿದೆ. ಧನ್ಯವಾದ. ನೀವು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಂಡಿಲ್ಲ ಅಂದರೆ ನಿಮಗೆ ಯಾವುದೇ ಕಥೆಯ ನೋಟಿಫಿಕೇಶನ್ ಬರಲ್ಲ. ದಯವಿಟ್ಟು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ. ಇದಕ್ಕೆ ಯಾವುದೇ ದುಡ್ಡು ಕಟ್ಟಾಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದಕ್ಕೂ ಕೂಡ ದುಡ್ಡು ಕಟ್ಟಾಗೋದಿಲ್ಲ. ಮೆಂಬರ್ಶಿಪ್ ಅಷ್ಟೇ ಅವರಿಗೆ ದುಡ್ಡು ಅನ್ನೋದು ಪೇ ಮಾಡಬೇಕಾಗತ್ತೆ ಅಷ್ಟೇ.